ಮೀನಾ ಕೇಸ್ ವಿಚಾರವಾಗಿ ಬಿಜೆಪಿ ಕರಾವಳಿ ಜಿಲ್ಲೆಯಲ್ಲಿ ಧರಣಿ ಆರಂಭ ಮಾಡಿದ್ದಾರೆ. ಗೊತ್ತಿದೆ. ಅವರು ಮರುತನಿಖೆ ಮಾಡಬೇಕು ಅಂತ ಹೇಳಿ ಒತ್ತಾಯ ಮಾಡ್ತಾ ಇದ್ದಾರೆ. ನಾವೇನು ಅದ್ರ ಬಗ್ಗೆ ತೀರ್ಮಾನಗಳು ತಗೊಂಡಿಲ್ಲ. ಅದು ಅವರ ಪ್ರೊಟೆಸ್ಟ್ಗಳು ಗೊತ್ತು. ಪರ ವಿರೋಧ ನಡೀತಾ ಇದೆ, ನಾವು ಕೂಡ ಗಮನಿಸ್ತಾ ಇದ್ದೇವೆ. ಅಂತಿಮವಾಗಿ ಈಗ ಕೋರ್ಟಿಗೂ ಕೂಡ ಹೋಗ್ತಿದ್ದಾರೆ. ಕೋರ್ಟ್ ಆದೇಶ ಏನು ಬರುತ್ತೆ ಕಾಯ್ದು ನೋಡೋಣ. ಕೋರ್ಟ್ ಆದೇಶ ಕಾಯ್ಬೇಕಲ್ಲ. ಕೋರ್ಟಿಗೆ ಹೋದ್ಮೇಲೆ ಕೋರ್ಟು ನಾವೊಂದೇನೋ ಮಾಡಕ್ಕೆ ಹೋಗೋದು, ಅದ ನಂತರ ಕೋರ್ಟ್ನಲ್ಲಿ ಆದೇಶ ಒಂಥರ ಬರೋದು, ಅದೆಲ್ಲ ಆಗಬಾರ್ದಲ್ಲ. ಅಲ್ಟಿಮೇಟ್ಲಿ ನ್ಯಾಯ ಒದಗಿಸ್ಬೇಕು ಅಂತ ಅವರು ಕೇಳ್ತಿದ್ದಾರೆ. ಕೋರ್ಟಿಗೆ ಹೋದ್ಮೇಲೆ ನ್ಯಾಯ ಯಾವ ಕಡೆ ನ್ಯಾಯ ಆಗುತ್ತೆ ಅನ್ನೋದನ್ನ ನೋಡೋಣ. ನಾವು ಕೂಡ ಕಾದು ನೋಡ್ತೀವಿ. ಈಗ ಜೆಡಿಎಸ್ ಬಿಜೆಪಿಯ ಕೆಲ ಶಾಸಕರುಗಳು ಕಾಂಗ್ರೆಸ್ ವಾಪಸ್ ಆಗ್ತಾರೆ ಅಂತ ನಿನ್ನೆ ನಿಮ್ಮ ಜಿಲ್ಲೆಯವರು ಗ್ರಾಮಾಂತರ ಶಾಸಕರು ಬಿ ಸುರೇಶ್ ಗೌಡರು ಇವ್ರನ್ನ ಭೇಟಿ ಮಾಡಿದ್ದಾರೆ, ಡಿ ಕೆ ಸುರೇಶ್ ಅವ್ರನ್ನ, ಮತ್ತೆ ಗೌರಿಶಂಕರ್ ಮತ್ತೆ ರಾಜೇಶ್ ಗೌಡರು ಕೂಡ ಬರ್ತಾರೆ ಅಂತ ಚರ್ಚೆ ಆಗ್ತಾ ಇದೆ. ನಿಜನಾ ಸರ್? ನೋಡಿ, ಬಹಳ ಜನ ಭಾರತೀಯ ಜನತಾ ಪಾರ್ಟಿಯಿಂದ ಮತ್ತು ಜನತಾ ದಳದಿಂದ ಕಾಂಗ್ರೆಸ್ ಪಕ್ಷಕ್ಕೆ ಬರಬೇಕು ಅಂತೇಳಿ ವಿವಿಧ ಹಂತದಲ್ಲಿ ಚರ್ಚೆಗಳಾಗ್ತಿದೆ. ಯಾರ್ಯಾರು ಬರ್ತಾರೆ, ನಮ್ಮ ಯಾರೊಬ್ರು ಶಾಸಕರು ಬರ್ತಾರೆ ಅಂತ ಹೇಳಿದೆ, ಅಲ್ಲಿ ನಮ್ಮ ಕಾರ್ಯಕರ್ತರು ಇರ್ತಾರಲ್ವಾ, ನಮ್ಮ ಕಾರ್ಯಕರ್ತರು ಇರ್ತಾರೆ, ನಮ್ಮ ಅಭ್ಯರ್ಥಿ ಸೋತಿರೋರು ನಮ್ಮವರು ಇರ್ತಾರೆ. ಅವರಿಗೆಲ್ಲ ಚರ್ಚೆ ಮಾಡಿಕೊಂಡು ನಮ್ಮ ಅಧ್ಯಕ್ಷರು ತೀರ್ಮಾನ ತಗೊಳ್ತಾರೆ. ಪ್ರದೇಶ ಕಾಂಗ್ರೆಸ್ ಸಂಪರ್ಕ ಮಾಡಿದ್ದಾರೆ ಜೆಡಿಎಸ್ ಬಿಜೆಪಿ? ಇಲ್ಲ, ನನ್ನ ಹತ್ರ ಯಾರು ಮಾತಾಡಿಲ್ಲ. ಬಟ್ ಅಧ್ಯಕ್ಷರ ಜೊತೆ ಮಾತಾಡ್ದಂಗೆ ಅಲ್ವಾ, ನಮಗೆ ಮಾತಾಡ್ದಂಗೆನೆ ಅವ್ರ ಜೊತೆ ಮಾತಾಡಿದ್ರು ಕೂಡ. ಸರ್, ಈಗ PSI ನೇಮಕಾತಿ ವಿಚಾರದಲ್ಲಿ ಮರುಪರೀಕ್ಷೆಗೆ ಸರ್ಕಾರ ಸಿದ್ಧನಾ ಸರ್? ಇಲ್ಲ, ಹಿಂದಿನ ಸರ್ಕಾರನೇ ಮರುಪರೀಕ್ಷೆಗೆ ಆದೇಶ ಮಾಡಿತ್ತು. ನಾವು ಕೂಡ ನಮ್ಮ ಸರ್ಕಾರ ಬಂದ ಮೇಲೆ ನಾವು ಮಾಡ್ಬೋದು ಅಂತ ಹೇಳಿ ನಾವು ಕೂಡ ಅದ್ರ ಬಗ್ಗೆನೇ ಯೋಚನೆ ಮಾಡಿದ್ವಿ. ಆದರೆ ಅದರಲ್ಲಿ ಕೆಲವರು ಹೋಗಿ ಸ್ಟೇ ತಗೊಂಡಿದ್ದಾರೆ, ಮರುಪರೀಕ್ಷೆ ಮಾಡಬಾರ್ದು ಅಂತ. ಈಗ ಕೋರ್ಟ್ನಲ್ಲಿ ಇದೆ ವಿಚಾರ. ನಮ್ಮ ಅಭಿಪ್ರಾಯನೂ ಕೂಡ ಕೇಳಿದ್ದಾರೆ. ಅದನ್ನು ನಮ್ಮ ಅಡ್ವೊಕೇಟ್ ಜನರಲ್ಲು ಅಪಿಯರ್ ಆಗಿ ಸೀಲ್ಡ್ ಕವರಲ್ಲಿ ನಮ್ಮ ಅಭಿಪ್ರಾಯನೂ ಕೂಡ ಸರ್ಕಾರದ ಅಭಿಪ್ರಾಯವನ್ನು ತಿಳಿಸಿದ್ದೇವೆ. ಈಗ ಅವ್ರು ಏನು ಜಡ್ಜ್ಮೆಂಟ್ ಕೊಡ್ತಾರೋ ಕಾಯ್ತಾ ಇದ್ದೇವೆ. ಒಂದೆರಡು ಸಾರಿ ಪೋಸ್ಟ್ಪೋನ್ ಆಗಿದೆ ಬೇರೆ ಬೇರೆ ಕಾರಣದಿಂದ. ಈಗ ಬಹುಶಃ ಈ ವಾರ ನಾನು ಎಕ್ಸ್ಪೆಕ್ಟ್ ಮಾಡೋದು ಇನ್ನೊಂದು ವಾರದೊಳಗಾಗಿ ಅವ್ರ ಜಡ್ಜ್ಮೆಂಟ್ ಬರ್ಬೋದು ಅಂತ ಅನ್ಕೊಳ್ತಾ ಇದ್ದೀನಿ. ಬಂದರೆ ಅದರಂತೆ ನಾವು ತೀರ್ಮಾನ ಮಾಡ್ತೀವಿ. ಕೊನೆಯದಾಗಿ ಸರ್, ಚಕ್ರವರ್ತಿ ಸೂಲಿಬೆಲೆ ವಿರುದ್ಧ ಶಿವಮೊಗ್ಗದಲ್ಲಿ FIR ಆಗಿದೆ. ನಿಮ್ಮ ಕಾರ್ಯಕರ್ತರ ವಿರುದ್ಧ ಏನೋ ಪೋಸ್ಟ್ ಹಾಕಿದ್ರು ಅಂತ. ಇದೆಲ್ಲ ನಡೀತಾನೆ ಇರುತ್ತೆ. ಈಗ ಯಾರನ್ನೋ ಬೈದ್ರು, ಕಂಪ್ಲೇಂಟ್ ಕೊಡ್ತಾರೆ. ಅವಹೇಳನಕಾರಿಯಾಗಿ ಮಾತಾಡಿದ್ರು, ಕಂಪ್ಲೇಂಟ್ ಕೊಡ್ತಾರೆ. ಆಗ ಪೊಲೀಸ್ನವ್ರು ಏನು ಮಾಡಬೇಕು? ಸ್ವಾಭಾವಿಕವಾಗಿ ರಿಜಿಸ್ಟರ್ ಮಾಡ್ತಾರೆ, FIR ಹಾಕ್ತಾರೆ. ಮುಂದೆ ಏನಾಗುತ್ತೆ ಅಂತ ಇನ್ವೆಸ್ಟಿಗೇಷನ್ ಮಾಡ್ತಾರೆ, ಆಮೇಲೆ ಚಾರ್ಜ್ ಶೀಟ್ ಮಾಡ್ತಾರೆ. ಇದೆಲ್ಲ ಪ್ರೊಸೀಜರ್ ಅಲ್ಲ. ಸೂಲಿಬೆಲೆ ಅವರಿಗೂ ಮಾಡ್ತಾರೆ, ಇನ್ನೊಬ್ಬರಿಗೂ ಮಾಡ್ತಾರೆ, ಮತ್ತೊಬ್ಬರಿಗೂ ಮಾಡ್ತಾರೆ. ಯಾರು ತಪ್ಪಿತಸ್ಥರಿರ್ತಾರೆ ಅದು ಗೊತ್ತಾಗ್ತದೆ.